ಎಲ್ಲ ಈ ಕಡೆ ತಿರುಗು. ಅಳ್ಬೇಡ, ಏನು ಕಳ್ತಿದ್ಯಾ? ಬಿಸಿ ಬಿಸಿ ಹೋಗಿ ಬಿಡ್ತಲ್ಲ ನಾನು ಕಾಫಿ ಹೋಗಿ ಬಿಡ್ತು. ನನ್ನ ಮೂಗೆಲ್ಲ ಕೆಂಪಾಗ್ಬಿಟ್ಟಿದೆ, ಎಲ್ಲ ಕೆಂಪು ಊಟ ಬಿಡೈತೆ. ಯಾಕಂದರೆ ಇಲ್ಲಿ ಫುಲ್ ಅಷ್ಟು ಕೋಲ್ಡು. ಆ್ಯಂಡ್ ಬೆಳಿಗ್ಗೆ ಇವಾಗ ಸ್ನೋ ಎಲ್ಲ ಖಾಲಿ ಆಗ್ತಾಯಿದೆ ನೋಡಿ. ಆ ಕಡೆ ನೈಟ್ ಹೆಂಗಿತ್ತು ಗೊತ್ತಾ ಸ್ನೋನೆಲ್ಲೇ, ಎಲ್ಲ ಖಾಲಿ ಆಗ್ತಾಯಿತ್ತು ಎಲ್ಲ ಫುಲ್ ನೋಡ್ರಿ. ಅಲ್ಲಿಂದ ಮೇಲಿಂದ ಎಲ್ಲ ಬೀಳ್ತಾ ಇತ್ತು ಅದರಲ್ಲ. ಇನ್ನೊಂದೇನು ಗೊತ್ತಾ, ನಾವು ಇವತ್ತು ಸ್ಟೋನ್ ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಆಯಿತಾ. ಅಲ್ಲೆಲ್ಲ ಫುಲ್ ಜಾಮ್ ಆಗಿ ಐಸೆಲ್ಲ ಬಂದಾಗ ಬಿದ್ದಲ್ಲಿ ಹೋಗೋಕ್ಕಾಗಲ್ಲ ಅಂದರು. ಸೊ ಅದಕ್ಕೆ ರಿವರ್ ರಾಫ್ಟಿಂಗ್ ಹೋಗೋಣ. ನನಗೆ ಗೊತ್ತಿಲ್ಲ ಏನು ಮಾಡ್ತಾರೆ. ಅದು ತಣ್ಣು ನೀರು. ರಿವರ್ ರಾಫ್ಟಿಂಗ್ ಯಾರು ಆಡ್ತಾರೆ? ಅದೇ ಮಜಾ, ಅದೇ ಮಜಾ. ರಿವರ್ ರಾಫ್ಟಿಂಗ್ ಚಳಿಲಿ ಆಡೋದೇ ಮಜಾ ಗೊತ್ತಾ. ನಿನ್ನೆ ನಾವು ಇದರಲ್ಲೇನೆ ಆಡಿ ಆ ಥರ ಆಡಿದ್ವಿ ರಿವರ್ ರಾಫ್ಟಿಂಗ್. ಬಟ್ ಅದು ಫುಲ್ ತೇವ 9 ಕಿಲೋಮೀಟರ್ಸ್, 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಅದು. ಹೌದು. ಕಾಫಿ ಕುಡಿದು ಈಗ ಹೆಂಗಾಯ್ತು ಹೇಳಿ ಹಿಂದೆ ಬ್ಯಾಕ್ಗ್ರೌಂಡಿಂದ. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಹಚ್ಕೊಂಡೆ, ಈಗ ಸಿರಮ್ ಹಚ್ಕೊಂಡೆ. ಇದಾದ್ಮೇಲೆ ಇವಾಗ ಒಂದು ಟಿಂಟರ್ ಸನ್ಸ್ಕ್ರೀನ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದ್ಸಲಿ ಸನ್ಸ್ಕ್ರೀನ್ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಗೈಸ್, ಸ್ಕಿನ್ ಕೇರ್ ಮುಗೀತು. ಎಲ್ಲ ಅಲ್ಲೇ ಬಂತಲ್ಲ, ಅಲ್ಲೇ ಬಂತಲ್ಲೇ ಮಾಡ್ಬೇಕು ನಾವು. ಲಡಾಖಲ್ಲಿ ವಾವ್ ಚಳಿ ಆಗ್ತಿದೆ, ಬಿಸಿಲು ಬಿಸಿಲು ಅಂತ ಬಿಸಿಲಿಗೆ ಮಕ ಕೊಟ್ಟು ಬೆಂಗಳೂರು ಸನ್ ಬಂದ್ ಮಕ ಎಲ್ಲ ಫುಲ್ ಕಪ್ಪಗಾಗ್ಬಿಟ್ಟಿದೆ. ಅದಕ್ಕೇನೆ ಗೈಸ್ ನೀನು ಕ್ಯಾಮ್ರಾ ಎಲ್ಲ ನೋಡ್ಕೊಂಡಿರ್ಬೇಕು. ಅಲ್ಲಿ ನೋಡ್ಕೊಂಡು ಇಟ್ಕೊಂಡ್ರೆ ಇಲ್ಲಿರುತ್ತೆ ನಾವು ಕರೆಕ್ಟ್ ಆಗೈತೆ. ಅದಕ್ಕೆ ಗೈಸ್ ನೋಡ್ರಿ ಇಲ್ಲಿ ಅಷ್ಟೇ. ನೀನು ಮಾತಾಡಿ ಸಾಕು ಬಿಡು, ಎಷ್ಟು ಮಾತಾಡ್ತಾನೆ ಇರ್ತೀಯ. ಆದ್ರೆ ಮಾತಾಡ್ತೀನಿ ತಿನ್ಸು. ನಂಗೆ ಕೋಲ್ ಜಾಸ್ತಿ ಅದೇ ಜಾಸ್ತಿ ಮಾತಾಡ್ತೀನಿ ಗೈಸ್ ನಾನು. ಯಾವುದು ನೈಟ್ ಸ್ನೋ ಬಂದು ಬಿದ್ದಿರೋದೆಲ್ಲ ಹೆಂಗ್ ಕಾಣ್ತೈತೆ, ಹೆಂಗ್ ಕಾಣ್ತದೆ ನೈಟ್ ನಾವು ಮಲಗ್ದಾಗೂ ಬಂದೈತೆ ಸ್ನೋ. ಹೋ ಕಡೆ ನಾವು ಮಲಗ್ದಾಗೂ ಬಂದೈತೆ ಸ್ನೋ. ನಮ್ಮ ರೂಮಲ್ಲಂತೂ ಹೀಟರ್ ಹಾಕೊಂಡ್ಬಿಟ್ಟಿದ್ವಿ, ಒಳ್ಳೆ ಬೆಚ್ಚಿಗಿತ್ತು. ಬಂದಿರೋದೇ ಚಳಿ ಎಂಜಾಯ್ ಮಾಡಕ್, ನಾವು ಚಳಿ ಎಂಜಾಯ್ ಮಾಡಿದ್ವಿ. ಇದೇ ಮತ್ತೆ. ಆಯ್ತು ಆಯ್ತು ಆಯ್ತು. ವೆರಿ ಗುಡ್. ನೋಡಿ ಇಷ್ಟೇ ಲಿಪ್ಸ್ಟಿಕ್ಕು, ಸನ್ಸ್ಕ್ರೀನು, ಹೋಗ್ಬೋದಂತೆ ಬೆಂಗಳೂರಿಗೆ. ಅಷ್ಟೇ ನೋಡಿ ಅಷ್ಟು. ಸೊ ಗೈಸ್ ನಾನು ಸ್ಕೂಲ್ ಹುಡುಗಿ ಥರ ರೆಡಿ ಆಗಿದೆ, ಸ್ಕೂಲ್ ಹುಡುಗಿ ಥರ ರೆಡಿ ಆಗಿದೆ. ರೆಡಿ ನೀನೇನು ಕಾಲೇಜ್ಗೆ ಹೋಗೋ ಥರ ರೆಡಿ ಆಗಿದೆಯಾ? ನಾವು ವೆಕೇಶನಲ್ಲಿ ಎಲ್ಲ ಥರ ಔಟ್ಫಿಟ್ಸ್ ಹಾಕೋಬೇಕು ಗೈಸ್. ಅದಕ್ಕೆ ಬಂದ್ಬಿಡ್ತಾರೆ ಇವರು. ಒಂದು ಯಾವುದೋ ಒಂದು ಟೀ ಶರ್ಟು, ಒಂದು ಜಾಕೆಟು, ಒಂದು ಪ್ಯಾಂಟ್ ಹಾಕೊಂಡು ಬಂದ್ಬಿಡ್ತಾರೆ ಟ್ರಿಪ್ಪಿಗೆ ಅಲ್ವಾ? ಅದೇ ಸುಮ್ಮನೆ ಯಾಕೆ ಲಗೇಜ್ ತರ್ತೀರಾ? ನಿಮ್ದೊಂದು ಬಟ್ಟೆ ನಮ್ಮ ಬ್ಯಾಗ್ ಕೊಡಿ, ಹೋಗೋಗುತ್ತೆ. ಸೊ ಗೈಸ್ ಅಷ್ಟೇ. ಇವಾಗ ನಾವು ಎಲ್ಲೋಗ್ತಾ ಇದ್ದೀವಿ ಅಂದರೆ ರಿವರ್ ರಾಫ್ಟಿಂಗ್ ಕುಳ್ಳಿಗೆ ಹೋಗಿ ರಿವರ್ ರಾಫ್ಟಿಂಗ್, ಆಮೇಲೆ ಹಾಟ್ ಏರ್ ಬಲೂನ್, ಆಮೇಲೆ ಏನೇನೋ ಇದೆ ಅದೆಲ್ಲ ನಾನು ಯಾವುದೂ ಆಡಲ್ಲ. ಒಂದು ಆಡ್ತೀನಿ ಅಷ್ಟೇ. ಇವರೆಲ್ಲ ಆಡೋದನ್ನ ನಿಂತ್ಕೊಂಡು ನೋಡ್ತೀನಿ, ವಿಡಿಯೋ ಮಾಡ್ತೀನಿ ಅಷ್ಟೇ. ಮುಗೀತು. ಬಾಯ್. ಲೈಫಲ್ಲಿ ಫಸ್ಟ್ ಟೈಮು ಜಂಪ್ ಮಾಡ್ತಾ ಇದೀನಿ. ಬರಲ್ಲ ನಾನು ಸುಮ್ಮನೆ ಬಂದು ನೋಡ್ತೀನಿ ಅಷ್ಟೇ. ನಾನು ಆಡಲ್ಲ ಅಂತಿರೋ ಇವ್ರು ಹಾಕಿ ಬಿಟ್ಟವ್ರೆ. ಫೀಲ್ ಹೆಂಗಿದೆ? ಉಳ್ತಾ ಇದೆಯಾ? ಅಯ್ಯೋ ಉಳ್ಬಿಡು ಏನೇ ಕಳ್ತಿದ್ಯಾ? ಇದೇನಾಗಲ್ಲ ಬಿಡು, ಚೆನ್ನಾಗಿರುತ್ತೆ ನೋಡು, ಸಕರಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡೋ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಳ್ಬಾರ್ದು. ಬಟ್ ಎಲ್ಲ ಮಾಡ್ತಾವ್ರೆ ನೋಡು. ಆ್ಯಂಡ್ ವ್ಯೂ ನೋಡಿ ಹೆಂಗಿದೆ. ಅಳ್ತಿದ್ದೇನೆ ಎಲ್ಲ ಈ ಕಡೆ ತಿರುಗು. ಅಳ್ಬೇಡ, ಏನು ಕಳ್ತಿದ್ಯಾ? ಏನು ಬಿದ್ದೋಗಲ್ಲ. ನಾನು ಇರ್ತೀನಿ ತಾನೆ ಹಿಂದೆ. ನಾನು ಅವ್ರ ಹಿಂದಕ್ಕೆ ಹೋಗೋ, ಅವ್ರ ಹಿಂದೆನೇ ಹೋಗು ಅಂತ ಅಂತೀನಿ. ಯಾಕೆ ತಲೆ ಸುಮ್ಮನೆ ನಾನು ಹೇಳ್ತೀನಿ ಅವ್ರಿಗೆ, ಆರಾಮಾಗಿರೋ. ನೋಡು ಅಣ್ಣ, ನೋಡು ಅಣ್ಣ ಅಪ್ಪು ಸರ್ದು ಫೋಟೋ ಇಟ್ಕೊಂಡು, ಅಣ್ಣ ಅಪ್ಪು ಸರ್ ಫೋಟೋ ಇಟ್ಕೊಂಡು ಇದು ಮಾಡ್ತೈತೆ. ಈಗ ನಾನು ಲ್ಯಾಂಡ್ ಆದೆ. ಯಪ್ಪ ಸರಿ ಸಕ್ಕತ್ತಾಗಿತ್ತು. ಈಗ ರುಚ್ಚು ಮತ್ತು ಎಲ್ಲೋಳು ಗೊತ್ತಾಗ್ತಿಲ್ಲ. ಇದು ಯಾರು ಅಂತ ಗೊತ್ತಾಗ್ತಿಲ್ಲ. ಇದು ಯಾರು ಅಂತ ಗೊತ್ತಾಗ್ತಿಲ್ಲ. ರಚ್ಚು ಮತ್ತು ಅಕ್ಕ ಅಲ್ಲಿ ಬರ್ತಾ ಇರ್ಬೇಕಿನ್ನ ಆ ಕಡೆ ಅವರೇ. ನಾನು ಬಂದು ಲ್ಯಾಂಡ್ ಆಗಿದ್ದೀನಿ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಸಿಕ್ಕಾಪಟ್ಟೆ ಮಜಾ ಮಾಡಿದೆ.
ಈಗಿಲ್ಲ ವೀಡಿಯೋ ಇದು ಮಾಡಬೇಕು ಅಂದರೆ ಎಲ್ಲ ಕಳಿಸ್ಕೋಬೇಕು. ಸೊ ಇಲ್ಲಿ ರೆಡಿ ಮಾಡ್ತಾರೆ ವೀಡಿಯೋ ಕಳಿಸ್ಕೊಳ್ಳೋಕ್ಕೆ ಅಷ್ಟೇ. ಈಗ ಫಸ್ಟ್ ಯಾರು ಬಂದು ಲ್ಯಾಂಡ್ ಆಗ್ತಾರೆ ಅಂತ ನೋಡಬೇಕು. ನೋಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸಕ್ಕರೆ ಐತೆ ಎಲ್ಲ ಮರೆಸ್ತಾರೆ ನೋಡಿ. ಈಗ ಯಾರೋ ಬರ್ತಾವ್ರೆ. ಯಾರು ಅದು ಹೆಚ್ಚು ಅಲ್ಲ. 1 2 3 गो रन चलो फिर रन चलो छोड़ो just relax madam just relax easily take it Oh goodness. easily madam अब टेक ऑफ हो गया ओके yeah just easily 1 minute camera yeah ಕೆಳಗಡೆ ಕುತ್ಕೊಂಡ್ಬಿಟ್ಟೆ ನಾನು. ಅಲ್ಲಿ ನಿಲ್ಸ್ದಾಗ ಹಾಕ್ಬೇಕಾದ್ರೆ ಕೆಳಗಡೆ ನೋಡಿ ಹೋಗ ಅವ್ರಿಗೆ ಕೊಡಗೋ ಇದು ಕೊಡಗ ಅವ್ರಿಗೆ. ಇದು ಯಾಕೆ ಮಾಡಿ ಹೆಂಗ್ರಿ ಯಾಕೆ ಮಾಡಿದಾರಲ್ಲ ಗೊತ್ತಾಗತ್ತಲ್ಲ. ಓಡು 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 ಕೊಡಗ್ ಓಡು 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 ಓಡು. ಸುಷ್ಮಿತ್ ಹಾಕೋದು ಫೋನ್ ಕೊಡೋರ್ಗೆ. ನನ್ನ ಫೋನ್ ಇಲ್ಲ ಕೊಡು. ಆಯ್ತು ಹೆಂಗಿತ್ತು? ಹೇಳಿ ಇಲ್ಲಿ ಪರವಾಗಿಲ್ಲ. ಏನ್ ಭಯ ಆಯ್ತು? ಕುತ್ಕೊಂಡ್ಬಿಟ್ಟೆ ಸ್ಟಾರ್ಟಿಂಗ್. ಆಯ್ತು ಕೆಳಗಡೆ ಹೆಂಗ್ ಕಾಣ್ತಿತ್ತು ಮೇಲಿದ್ದಾಗ? ಮತ್ತೆ ಅವರು ಮಾತಾಡ್ಸ್ತಾ ಇದ್ರೆ ನಾನು ಕಣ್ಮುಸ್ಕೊಂಡು ಸಕ್ಕರಾಗಿರೋದು ನೋಡಿ. ಸುಷ್ಮಿತಕ್ಕ ಬಂತು. ನಮ್ದೆಲ್ಲ ಚೆನ್ನಾಗಿ ಬಂತಪ್ಪ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ಗೊತ್ತಾಗುತ್ತೆ. ಬಟ್ಟೆ ಮೇಲೆ ಹಾಕೊಳ್ಳೋದಲ್ವಾ ಟ್ರೈ ಮಾಡಿ ನೋಡೋದು. ನೆಕ್ಸ್ಟ್ ಇವಾಗ ಚಳಿ ಸ್ಟಾರ್ಟ್ ಆಗುತ್ತಲ್ಲ, ನವೀನವ್ರ ಅಜ್ಜಿಗೆ ನವೀನವ್ರ ಅಮ್ಮಗೆ ತಗೋತಿದ್ದಾನೆ. ನಾನು ಶಾಲ್ ತಗೋತೀನಿ, ನನಗೆ ಹೋಗಲ್ಲ ನಮ್ಮ ದೊಡ್ಡಮ್ಮಗೂ. ಅದಕ್ಕೇನೆ ಟ್ರೈ ಮಾಡಿ ನಾನು ಕರೆಕ್ಟ್. ಹೌದು ಆಗುತ್ತೆ, ಕರೆಕ್ಟ್ ಆಗುತ್ತೆ, ನಮಗೆ ಕರೆಕ್ಟ್ ಆಗುತ್ತೆ. ಬೆಚ್ಚಗೆ ಕರೆಕ್ಟಾಗಿ ಹೇಳೋ. ಬೆಚ್ಚಗಾಯ್ತಾನೆ. ಸೈಜ್ ಓಕೆ. ಚಳಿನೇ ಆಗಲ್ಲ. ನೀರು ಹಾಕಲ್ಲ ಅಲ್ಲ ಹೆಂಗ್ ಗೊತ್ತಾ, ಇಲ್ಲಿ ಬೆಚ್ಚಗೆ ಅಷ್ಟೇ. ಅದೇನ ಮೇಲೆ ನೀರ್ ಬಿದ್ರೆ ಚಳಿಗೆ ಮನೇಲಿ ಹಾಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಬೆಂಗಳೂರು ನೆಕ್ಸ್ಟ್ ಚಳಿಗೆ ಅಲ್ಲ, ಒಂದು ಮೆಮೊರಿ ಅಷ್ಟೇ. ಇಲ್ಲಿ ಬಂದು ತಗೊಂಡೋದ್ವಿ ಅಷ್ಟೇ ಅಷ್ಟೇ. ಆಕ್ಚುಲಿ ಅವ್ರ ದೊಡ್ಡಮ್ಮಗೆ ಆಕ್ಚುಲಿ ಐತ್ ತಗೊಂಡ್ ನಾನ್ ಬೇಡ. ದೊಡ್ಡಮ್ಮಗೆ ಯಾಕೆ ಐತ್ ಅಯ್ಯೋ ನಾನು ಹೇಳಿದ್ರು ಅವ್ರ ಅಮ್ಮಗೆ, ಅವ್ರ ಅಜ್ಜಿಗೆ, ಅವ್ರ ಅತ್ತೆಗೆ, ಅವ್ರ ದೊಡ್ಡಮ್ಮಗೆ ಎಲ್ರಿಗೂ ತಗೋತಾರೆ. ಸೈಜ್ ನೋಡು. ನಮ್ಮ ಅಜ್ಜಿಗೆ ಮತ್ತೆ ನಮ್ಮ ಅಮ್ಮಂಗೆ ಇನ್ನೇನು ಚಳಿ ಗಾಳ ಸ್ಟಾರ್ಟ್ ಅಲ್ವಾ, ಅದಕ್ಕೇನೆ ಜರ್ಕಿನ್ ತಗೊಂಡಿದ್ವಿ. ಜರ್ಕಿನ್ ಅಂತಂದರೆ ಒಂಥರ ಸ್ವೆಟರ್, ಜರ್ಕಿನ್ ಅಂತ ಸ್ವೆಟರ್ ತೊಗೊಂಡಿದ್ವಿ. ಅದಕ್ಕೆ ಬಿಲ್ ಮಾಡಿಸ್ತಾ ಇದ್ವಿ. ಏನೋ ಸೊ ಗೈಸ್ ಏನಂದ್ರೆ, ನಮ್ಮ ಮನೇಲಿ ನಮ್ಮ ದೊಡ್ಡಮ್ಮ ಮಾತ್ರ ಸ್ವೆಟ್ರ್ ಹಾಕೋದು. ಶಾಲು ಸ್ವೆಟರ್ ಎಲ್ಲ ಯೂಸ್ ಮಾಡಲ್ಲ, ನಮ್ಮಮ್ಮ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡಲ್ಲ. ಸೊ ಸೀರೆ ಎಲ್ಲ ಸಿಕ್ಕಿದ್ರೆ ಒಂದು ಸೀರೆ ತೊಗೊಂಡು ನಂಗೂ ಆಗುತ್ತೆ, ನಮ್ಮ ಅಮ್ಮಗೂ ಆಗುತ್ತೆ. ಸೀರೆ ಸಿಕ್ಕಿದ್ರೆ, ಇಲ್ಲ ಅಂತಂದ್ರೆ ಏನಾದರೂ ಒಂದು ನೆನಪಿಗಂತ ಏನಾದರೂ ಒಂದು ಐಟಮ್ ಏನಾದರೂ ತೊಗೊಂಡು ಹೋದ್ರಾಯ್ತು. ಸೊ ಇವಾಗ ತೊಗೋತಾರೆ ನಮ್ಮ ದೊಡ್ಡಮ್ಮಂಗೆ, ನವೀನವ್ರ ದೊಡ್ಡಮ್ಮಂಗೆ, ಅಜ್ಜಿ ಅಮ್ಮಂಗೆ ಅಷ್ಟೇ. ಸೊ ಗೈಸ್ ನಮ್ಮ ರೂಮಿಂದ ಹೆಂಗಿದೆ ವ್ಯೂ ತೋರಿಸ್ತೀನಿ ನೋಡಿ. ಬೆಳಿಗ್ಗೆ ವ್ಯೂ ಹಿಂಗಿದೆ ಗೈಸ್. ವಾವ್, ಸೂಪರ್ ಆಗಿದೆ. ಇಲ್ಲೆಲ್ಲ ಸ್ನೋ ಬಿದ್ದಿದ್ದೆಲ್ಲ ಫುಲ್ಲು ಸ್ನೋ ಇತ್ತು. ಇವತ್ತು ಸ್ನೋ ಹೋಗ್ಬಿಟ್ಟಿದೆ ಗೈಸ್. ಇಂದ ಈಗ ಎದ್ದಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಸೋಲಂಗ್ ವ್ಯಾಲಿ, ಅದೇನು ಇನ್ನೊಂದು ಟನ್ನಲ್ಲೆಲ್ಲ ಇದೆಲ್ಲ ಫೇಮಸ್ ಟನ್ನಲ್, ಅಲ್ಲಿ ಹೋಗಬೇಕಿತ್ತು. ಡ್ಯೂ ಟು ಹೆವಿ ರೈನ್ಫಾಲ್ ಇನ್ನೂ ಲೇಟ್ ಆಗಿದೆ. ಸೊ ಇನ್ನೂ ರೆಡಿ ಆಗಿಲ್ಲ. ಫುಲ್ಲು ಕೋಲ್ಡ್ಗೆ ನನ್ನ ಕೆಂಪಾಗ್ಬಿಟ್ಟಿದೆ. ಇವಾಗ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ ರೆಡಿ ಆಗಬೇಕು. ಆ್ಯಂಡ್ ನಿನ್ನೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ನಾನು ಹೆಂಗಿತ್ತು ಅಂತ. ಎಲ್ಲ ಐಟಮ್ಸ್ ಎಲ್ಲ ನಂದು, ಅಕ್ಕದು ಅಲ್ಲಿ, ಅಕ್ಕ ಸೂಟ್ಕೇಸ್, ನನ್ನ ಡ್ರೆಸ್ಸು ಎಲ್ಲನೂ ತೆಗ್ದಿಟ್ಬಿಟ್ಟಿದ್ದೀವಿ ನಾವು. ಬಿಕಾಸ್ ಹೆಂಗೂ ಹೋಗ್ಬೇಕಾದ್ರೆ ಮತ್ತೆ ಪ್ಯಾಕ್ ಮಾಡಲೇಬೇಕು ನಾವು. ಅದಕ್ಕೆ ಅಂತಲೇ ಹಾಗೆ ತೆಗ್ದಿಟ್ಬಿಟ್ಟಿದ್ದೀವಿ. ಲಾಸ್ಟ್ ಒನ್ ಟೈಮ್ ಹೋಗುವಾಗ ಎಲ್ಲ ಮತ್ತೆ ತಿರ್ಗಾ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇವತ್ತು ಐ ಆಮ್ ಸೊ ಎಕ್ಸೈಟೆಡ್. ಯಾಕೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್
ಈ ವ್ಲಾಗಲ್ಲಿ ನಾನು ರಿವರ್ ರಾಫ್ಟಿಂಗ್ ಕೂಡ ಮಾಡಿದ್ವಿ, ಅದನ್ನು ಅಣ್ಣ ಹಾಕ್ತಾರೆ. ರಿವರ್ ರಾಫ್ಟಿಂಗ್ ಆಲ್ಸೋ ವಾಸ್ ವೆರಿ ವೆರಿ ನೈಸ್. ಅದು ಕೂಡ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಾನು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡಿದ್ದು. ನನ್ನ ಆ ಥರ ಅಡ್ವೆಂಚರ್ ಗೇಮ್ಸಿಗೆ ಹೋಗಲ್ಲ. ವಾಟರ್ ಅಂದರೆ ಸ್ವಲ್ಪ ಇಷ್ಟಪಡ್ತೀನಿ ಅಷ್ಟೇ, ಬಟ್ ನಾಟ್ ದಿಸ್ ಹೈಟಿಂದ ಬೀಳೋದು, ಈ ಜಿಪ್ ಲೈನ್ ಅಂಥವೇ ಭಯ ನನಗೆ ಆ್ಯಕ್ಚುಲಿ. ಬಿಕಾಸ್ ನಂಗೆ ಹೈಟ್ ನೋಡಿದ್ರೆ ಐ ಹ್ಯಾವ್ ದಟ್ ಭಯ, ಫೋಬಿಯಾ ಅಂತಾರಲ್ಲ. ಸೊ ನನಗೆ ಒಂಥರ ತಲೆ ಚಕ್ಕರ್ ಹೊಡ್ದಂಗೆ ಆಗುತ್ತೆ ನನಗೆ. ಬಟ್ ಆದರೂ ಮನಾಲಿಗೆ ಬಂದಿದ್ದೆ ಅಲ್ಲಿ ಆ್ಯಕ್ಚುಲಿ ಹೆಂಗಂದರೆ ಅವ್ರು ನಮ್ಮನ್ನು ಗಾಡೀಲಿ ಕರ್ಕೊಂಡೋಗಿ ಮೇಲೆ ಬಿಡ್ತಾರೆ. ಸೊ ಅಲ್ಲಿ ಆಡಾದ್ಮೇಲೆ ಕೆಳಗಡೆ ಇರ್ತೀವಲ್ಲ ಲ್ಯಾಂಡಿಂಗ್, ಸೊ ಆ ಗಾಡಿನ ಕೆಳಗಡೆ ತೊಗೊಂಡು ಬಂದುಬಿಟ್ಟಿರ್ತಾರೆ. ಅವ್ರು ನಮ್ಮನ್ನು ಬಿಟ್ಬಿಟ್ಟು ಹೋಗೇ ಬಿಟ್ಟರು. ನಂಗೆ ಬೇರೆ ಆಪ್ಷನ್ನೇ ಇಲ್ಲ ಈಗ ಕೆಳಗಡೆ ಹೋಗೋದು. ಯಾರ ಜೊತೆ ಹೋಗಲಿ, ಅಲ್ಲಿ ಯಾರೂ ಗೊತ್ತಿರೋರಿಲ್ಲ, ಅವ್ರ ಜೊತೆ ಗಾಡೀಲಿ ಹೆಂಗೆ ಹೋಗಲಿ ನಾನು ಮತ್ತೆ. ಸೊ ನೋ ಆಪ್ಷನ್, ಐ ಹ್ಯಾಡ್ ಟು ಗೆಟ್ ಡೌನ್. ಸೊ ಯಾ, ಮೇಲಿಂದ ಇಟ್ ವಾಸ್ ವೆರಿ ನೈಸ್ ವ್ಯೂ ನೋಡೋದಕ್ಕೆ, ಫುಲ್ಲು ಮನಾಲಿ ಹಿಂಗೆ ಕಾಣುತ್ತೆ ಅಂತ. ಬಟ್ ಆದರೆ ನನಗೆ ಭಯ ಇರೋದ್ರಿಂದ ಅರ್ಧ ನಾನು ಕಣ್ಮುಚ್ಕೊಂಡೇ ಬಿಟ್ಟಿದ್ದೆ. ಬಟ್ ಅದಾದಮೇಲೆ ನನ್ನ ಜೊತೆ ಇದ್ದಿದ್ದು ಗೈಡು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು. ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ, ಆಮೇಲೆ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಅದು ನೋಡಿ ಅಂತೆಲ್ಲ ರಿವರೆಲ್ಲ ತೋರಿಸಿ, ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ಆದರೂ ನಂಗೆ ಫೋಬಿಯಾ ಇರೋದ್ರಿಂದ ಏನೋ ಒಂಚೂರು ಭಯ ಅಷ್ಟೇ ಗೈಸ್. ಇಟ್ ವಾಸ್ ನೈಸ್. ಆ್ಯಂಡ್ ಮನಾಲಿ ನಾವು ಬಂದಾಗ ಸ್ನೋಫಾಲ್ ಆಗಿರೋದು, ಇಟ್ ಇಸ್ ಸ್ಟಿಲ್ ಮೋರ್ ನೈಸ್. ಸ್ನೋಫಾಲ್ ಆಗಿರೋದ್ರೆ ಬೇಜಾರಾಗಿಬಿಟ್ಟಿರೋದು ಬಂದು. ಬಟ್ ಫಸ್ಟ್ ಡೇನೇ ನಾವು ಸ್ನೋಫಾಲ್ ಎಂಜಾಯ್ ಮಾಡಿದ್ವಿ. ವೀಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ, ಯೂಟ್ಯೂಬಲ್ಲಿ ಹಾಕಿರ್ತೀವಿ, ಹೋಗಿ ಚೆಕ್ ಮಾಡಿ. ಎಲ್ಲರ ಅಕೌಂಟಲ್ಲೂ ಚೆಕ್ ಮಾಡಿ, 4 ಅಕೌಂಟ್ಸಲ್ಲಿ. ಆ್ಯಂಡ್ ನಮಗೆ ಈ ಟ್ರಿಪ್ಪನ್ನು ಆರ್ಗನೈಸ್ ಮಾಡಿರೋದು ಕೇರಿಂಗ್ ಟೂರ್ಸ್ ಅಂತ. ಸೊ ನಾವು ಮುಂಚೆನೇ ಅವ್ರ ಜೊತೆ ವರ್ಕ್ ಮಾಡಿದ್ವಿ. ನಿಮ್ಗೆ ಯಾರಾದರೂ ಪ್ಯಾಕೇಜಲ್ಲಿ ನೀವು ಬರಬೇಕು ಅಂದ್ಕೊಂಡಿದ್ರೆ ಮನಾಲಿಗೆ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ಔಟ್. ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಅವರ ಇನ್ಸ್ಟಾಗ್ರಾಮ್ ID ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಗೋ ಟು ಚೆಕ್ಔಟ್. ಮತ್ತೆ ಸಿಗ್ತೀನಿ ನಾಳೆ. ಆ ವಿಡಿಯೋ ಅಂತೂ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ನನ್ನ ಫೇವ್ರೆಟ್ ಬ್ಲಾಗ್ ಆಗಿರ್ಬೋದು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಲವ್ ಫ್ರಮ್ ಮನಾಲಿ.